ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ನನ್ನ ಈ ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ನಿಮಗೆ ತುಂಬ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂಥ ಶಾವಿಗೆ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ತರಕಾರಿ ಶಾವಿಗೆ ಬಾತು ಏನು ಬೇಕಾದರೂ ಕರಿಬೋದು. ತುಂಬ ರುಚಿಯಾಗಿರ್ತದೆ. ಒಂದೇ ಒಂದು ಪೌಡ್ರ್ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನೀಗ 4 ಲೋಟ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ನೀರು ಕುದಿ ಬಂದಮೇಲೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಅದು ಬಾಯ್ಲ್ ಬರ್ತಾ ಇದೆ. 1 ಸ್ಪೂನ್ ಸಾಕು, ನಂತರ ಉಪ್ಪು ಹಾಕ್ತೇವೆ. ಹಾಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಸಹ ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ತದೆ ನೀರು. ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ನಾವು ಸೇಮಿಗೆಯನ್ನು ಹಾಕಬೇಕು. ನೋಡಿ, ಸೇಮಿಗೆ ನಾನು 4 ಮುಷ್ಟಿ ಆಗೋಷ್ಟು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಿಮಗಿಷ್ಟ ಆದರೆ ದಯವಿಟ್ಟು ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಕೊಡಿ. ನಾನು 4 ಮುಷ್ಟಿ ಆಗೋಷ್ಟು ಸೇವಿಗೆಯನ್ನು ಹಾಕಿದ್ದೇನೆ. ಅದು ಚೆನ್ನಾಗಿ ಕುದಿ ಬರ್ತದೆ. ನೋಡಿ, ನಾನು ಗೋಧಿ ಕಡಿ ಶಾವಿಗೆ ಗಣೇಶ್ ಅವರ ಸಿಗ್ತದೆ, ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಗೋಧಿ ಕಡಿ ಶಾವಿಗೆ ಅದನ್ನು ಯೂಸ್ ಮಾಡಿ, ತುಂಬ ಒಳ್ಳೆ ಬರ್ತದೆ. ನೋಡಿ, ಚೆನ್ನಾಗಿ ಕುದಿ ಬರಲಿ. 1-2 ನಿಮಿಷ ಸಾಕು ಕುದಿ ಬರಲಿಕ್ಕೆ, ಹೆಚ್ಚೇನು ಹೊತ್ತು ಬೇಕಿಲ್ಲ. ಇದಕ್ಕೆ ಚೆನ್ನಾಗಿ ಬೇಯ್ತದೆ. ಅದು ತುಂಬ ಬೇಯಲಿಕ್ಕೆ ಬಿಡಬೇಡಿ, ಪಾಯಸದಾದಾಗ ಆಗ್ತದೆ. ನೋಡಿ, ಇಷ್ಟು ಬೆಂದರೆ ಸಾಕು. ನಾವು ಆಯಿಲ್ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ಶಾವಿಗೆ. ಅದನ್ನು ನಾನೀಗ ನೀರು ಬಸಿಲಿಕ್ಕೆ ನೋಡಿ ನೀರು ಬಸಿತಾ ಇದ್ದೇನೆ. ಚೆನ್ನಾಗಿ ನೀರು ಬಸ್ಕೋಬೇಕು. ಸ್ಟ್ರೈನರಲ್ಲಿ ಹಾಕಿ ಚೆನ್ನಾಗಿ ನೀರು ಬಸ್ಕೊಂಡ್ರೆ ಒಳ್ಳೆ ಉದುರಾಗಿ ಬರ್ತದೆ. ಅದಕ್ಕೆ ನಾನೀಗ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ತಣ್ಣಗಿನ ನೀರನ್ನು ಹಾಕ್ತಾಯಿದ್ದೇನೆ. ತಣ್ಣಗಿನ ನೀರು ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆಲ್ರೆಡಿ ನಾವು ಎಣ್ಣೆ ಬಳಸಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಈಗ ನಾನು ಒಂದು ಬಾಣಲೆಗೆ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಬಳಸ್ತಾ ಇದ್ದೇನೆ. ನೀವು ನಿಮ್ಮ ಟೇಸ್ಟಿಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಬಳಸಿ. ನಾನೀಗ ನಮ್ಮ ಊರಿನಲ್ಲಿ ಬಳಸುವಂತಹ ತೆಂಗಿನೆಣ್ಣೆಯನ್ನು ಹಾಕ್ತಾಯಿದ್ದೇನೆ. 4 ಸ್ಪೂನ್ ತೆಂಗಿನೆಣ್ಣೆಗೆ ನಾನೀಗ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಹಾಗೆ 2 ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ, ನೆಲಗಡಲೆ ಬೀಜ ಅಂತ ಹೇಳ್ತಾರಲ್ಲ, ಅದನ್ನು ಬಳಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಬಳಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದನ್ನು ನಾವು ಟ್ರೈ ಮಾಡಿಯೇ ನಿಮ್ಗೆ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಬರ್ತದೆ. ಬೇಡ ಅಂತ ಹೇಳೋರು ಸಹ ಇಷ್ಟಪಟ್ಟು ತಿಂತಾರೆ. ಸಂಜೆ ಬೇಕಾದರೂ ಮಾಡ್ಬೋದು, ಬೆಳಗಿನ ತಿಂಡಿಗೆ ಸಹ ಮಾಡ್ಬೋದು. ತುಂಬ ಒಳ್ಳೆ ಇರ್ತದೆ ಇದು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದಕ್ಕೆ ನಾನು ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಶುಂಠಿನ 1 ಇಂಚಾಗೋಷ್ಟು ಶುಂಠಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಶುಂಠಿನ ಹಾಕಿದ್ದೇನೆ. ಹಾಗೆ ತುಂಬ ಖಾರ ಇದ್ದರೆ ನೀವು 2 ಹಸಿಮೆಣಸು ಬಳಸಿ, ಇಲ್ಲ 3 ಹಸಿಮೆಣಸು ಯೂಸ್ ಮಾಡಿ. ನಾನೀಗ 2 ಹಸಿಮೆಣಸನ್ನು ಬಳಸಿದ್ದೇನೆ. ಹಾಗೆ ಚೂರು ಹಿಂಗನ್ನು ಹಾಕಿದ್ದೇನೆ. ಟೇಸ್ಟಿ ಆಗಿರ್ತದೆ ಹಿಂಗೆ ಬಳಸಿದರೆ. ಪೌಡ್ರ್ ಇದ್ದರೆ ಪೌಡ್ರು ಹಾಕ್ಬೋದು. ನಾನು ಗಟ್ಟಿ ಹಿಂಗನ್ನು ಹಾಕಿದ್ದೇನೆ. ನಾನು ಹಾಗೆ 1 ಈರುಳ್ಳಿನ ಬಳಸ್ತಾ ಇದ್ದೀನಿ, ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳಿ. ಟೇಸ್ಟಿಯಾಗಿರ್ತದೆ. ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಇರ್ತದೆ, ಆದರೆ ಕೆಲವರು ಈರುಳ್ಳಿ ಇಷ್ಟಪಡಲ್ಲ. ಹಾಗೆ ಚೂರು ಕ್ಯಾರೆಟು, ಹಾಗೆ ಕ್ಯಾಪ್ಸಿಕಮ್ಮು, ಅರ್ಧ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೇನೆ. ಅರ್ಧ ಕ್ಯಾರೆಟು ಸಹ ಸಣ್ಣಗೆ ಹೆಚ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕಿದ್ದೇನೆ ಈಗ. ಹಾಗೆ ಬೀನ್ಸ್
ಬಳಸಿ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ, ಕ್ಯಾಪ್ಸಿಕಮ್ಮು, ಪೊಟೆಟೊನ ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದು ತುಂಬ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನಾವೇನು ನೀರು ಬಳಸ್ತಾ ಇಲ್ಲ, ಹಾಗಾಗಿ ಎಣ್ಣೆಯಲ್ಲೇ ಅದು ಬೇಯಬೇಕು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟಾಣಿ ಇದ್ದವರು ಬಟಾಣಿ ಸಹ ಹಾಕ್ಬೋದು. ನಾನು ಬೀನ್ಸು, ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮನ್ನು ಬಳಸಿದ್ದೀನಿ. ಅರಿಶಿನ ಪುಡಿಯನ್ನು 1/4 ಚಮಚ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ತುಂಬ ಫ್ರೈ ಆಗಬೇಕು, ಯಾಕಂದರೆ ಕ್ಯಾರೆಟು, ಬೀನ್ಸು ಬೇಯಬೇಕು. ಹಸಿ ಬಟಾಣಿ ಇದ್ದರೆ ಬಳಸ್ಬೋದು. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಈಗ ನೋಡಿ, ನಾನು ತುಂಬ ಫ್ರೈ ಮಾಡ್ಕೊಳೋದು, ಯಾಕಂದರೆ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗೆ ಈರುಳ್ಳಿ ಹಸಿ ಇದ್ದರೂ ಸಹ ಅದು ಸಂಜೆ ಅನ್ನೋದಾಗ ಇಟ್ಟಾಗ ಹಾಳಾಗ್ಬೋದು. ಅದಕ್ಕೆ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದು. ನಾನು ಕಿಚನ್ ಕಿಂಗ್ ಮಸಾಲಾನ ಬಳಸ್ತಾ ಇದ್ದೀನಿ. ಸ್ನೇಹಿತರೆ ನೋಡ್ಕೊಳ್ಳಿ, ಕಿಚನ್ ಕಿಂಗ್ ಮಸಾಲಾನ 2.5 ಚಮಚ ಆಗೋಷ್ಟು ಬಳಸ್ತಾ ಇದ್ದೀನಿ. 2.5 ಸ್ಪೂನ್ ಕಿಚನ್ ಕಿಂಗ್ ಮಸಾಲಾನ ಬಳಸ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಕಿಚನ್ ಕಿಂಗ್ ಮಸಾಲ ಇಲ್ಲವೋ ಅವರು ಗರಂ ಮಸಾಲ ಸಹ ಬಳಸ್ಬೋದು. ಹಾಗೆ ಗರಂ ಮಸಾಲ ಸಹ ಇಲ್ಲಾಂದರೆ ಕೇವಲ ಕೊತ್ತಂಬರಿ ಹುಡಿ ಅಂತಾರಿಲ್ಲ, ಕೊರಿಯಾಂಡರ್ ಪೌಡರ್, ಅದನ್ನು ಸಹ ಬಳಸ್ಬೋದು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೆಂದಿರುವ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಶಾವಿಗೆಗೆ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ ಮಾತ್ರ ಈ ಶಾವಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಹಾಕಿ. ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ಇಷ್ಟ ಆಗ್ತದೆ ಈ ತಿಂಡಿ. ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಇದು ಮದುವೆ ಮನೆಯಲ್ಲಿ ಹೆಚ್ಚಾಗಿ ಕೊಡ್ತಾರೆ ಈ ಥರ ಸೇಮಿಗೆ ಮಾಡಿ. ಮದುವೆ ಮನೆಯಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಮನೆಗೆ ಬಂದ ತಕ್ಷಣ ಹೇಗೆ ಮಾಡೋದು ಅಂತ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾನು ನಿಮಗೊಂದು ಟ್ರಿಕ್ಸ್ ಹೇಳಿದ್ದೇನೆ ನೋಡಿ. ಅದಕ್ಕೆ ಕಿಚನ್ ಕಿಂಗ್ ಮಸಾಲ ಅಥವಾ ಕೊರಿಯಾಂಡರ್ ಪೌಡರ್ ಯಾವುದೂ ಇಲ್ಲ ಅಂದರೆ ಗರಂ ಮಸಾಲ ಬಳಸಿ ಈ ರೀತಿಯಾದ ತುಂಬ ಟೇಸ್ಟಿಯಾಗಿರುವಂಥ ಮಸಾಲ ಸೇಮಿಗೆ ರೆಡಿ ಟು ಈಟ್. ಥ್ಯಾಂಕ್ ಯು.